ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಇವತ್ತು ಸಿಎಂ ಮಾತನಾಡಿದ್ದಾರೆ. ನಮ್ಮದೇನೂ ತಪ್ಪಿಲ್ಲ, ನಮ್ದು ಯಾರ್ದೂ ತಪ್ಪಿಲ್ಲ, ತಪ್ಪೆಲ್ಲ ಪೊಲೀಸರದ್ದೇ ಅಂತ ತಮ್ಮ ಹೆಗಲ ಮೇಲೆ ಇರತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ಪೊಲೀಸರ ಮೇಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ದುರಂತದ ಕೇಸ್ನಲ್ಲಿ ಪೊಲೀಸರದ್ದೇ ತಪ್ಪು ಅಂದಿದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋದು ಯಾರ ಕೆಲಸ? ಅದು ಪೊಲೀಸರದ್ದು. ಕಮಿಷನರ್ ಸರ್ಕಾರಕ್ಕೆ ಏನಾದರೂ ತಿಳಿಸ್ಬೇಕಲ್ವಾ? ಏನೂ ತಿಳಿಸೇ ಇಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಾದರೂ ಹೇಳಬೇಕಲ್ವಾ? ಚೀಫ್ ಸೆಕ್ರೆಟರಿಗೂ ಏನು ಹೇಳಿಲ್ಲ. ಭದ್ರತೆ ಮಾಡಿದ್ದೀವಿ ಅಂತಾದರೂ ಹೇಳಬೇಕಲ್ವಾ? ಅದೂ ಇಲ್ಲ. ನನಗೂ ಹೇಳಿಲ್ಲ, ಗೃಹ ಸಚಿವರಿಗೂ ಹೇಳಿಲ್ಲ, ನನಗೇನೂ ಗೊತ್ತಿಲ್ಲ. ಈ ಎಲ್ಲ ದುರಂತಕ್ಕೆ ಪೊಲೀಸರೇ ತಪ್ಪಿತಸ್ಥರು ಅಂತ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನಲ್ಲಿ ಮಾತನಾಡಿದರು. ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ ಸತ್ಯವತಿ ಏನು ಮಾಡಿದ್ದಾಳೆ? ಸತ್ಯವತಿ ಏನು ಮಾಡಿದ್ದಾಳಪ್ಪ? ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದರೆ ಯಾರು? ಮೈಸೂರು ಬೆಂಗಳೂರು ಸಿಟಿಗೆ ಕಮಿಷನರು ತಿಳಿಸಿದಾರ? ತಿಳಿಸ್ಬೇಕಾ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕಾ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ಲವೋ ಅಂತ ಹೇಳಬೇಕಾ ಬೇಡ? ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ರೈಟ್. ಅಲ್ಲಿಗೆ ಎಲ್ಲ ಜವಾಬ್ದಾರಿ ಅವ್ರದ್ದೇ ಆಗಿತ್ತು. ಹಾಗಾಗಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ, ಅಮಾನತು ಮಾಡಿದ್ದೀವಿ. ಕಮಿಷನರು ಸೇರಿದಂತೆ 5 ಜನ ಪೊಲೀಸ್ ಅಧಿಕಾರಿಗಳ ಏನು ಕ್ರಮ ತಗೊಂಡ್ರು ಇವರು, ಅಂದರೆ ಸಸ್ಪೆಂಡ್ ಮಾಡಿದ್ರು, ಅದನ್ನು ಮುಖ್ಯಮಂತ್ರಿಗಳು ಇವತ್ತು ಸಮರ್ಥಿಸ್ಕೊಂಡಿದ್ದಾರೆ. ಅಲ್ಲಿಗೆ ಬಹಳ ಸುಲಭಕ್ಕೆ ತಮ್ಮ ಮೇಲೆ ಬಂದಂತಹ ಆರೋಪವನ್ನು ಮತ್ತೊಬ್ಬರ ಮೇಲೆ ಹೊರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ನುಣುಚಿಕೊಂಡಿದೆ ಸರ್ಕಾರ, ಈಗ ತಗ್ಲಾಕೊಂಡಿದ್ದಾರೆ ಪೊಲೀಸರು. ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರಲ್ಲ, ಎಲ್ಲ ಪೊಲೀಸರದೇ ತಪ್ಪು ಅಂತ.